ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು 5 ಬಗೆಯ ಬೋಂಡಗಳನ್ನ ಮಾಡ್ತಾ ಇದ್ದೀನಿ. ತುಂಬ ರುಚಿ ಮತ್ತು ತುಂಬ ಸಾಫ್ಟಾಗಿ ಅರ್ಧ ಗಂಟೆಯಲ್ಲಿ ಪ್ರಿಪ್ರೇಷನ್ ಮಾಡ್ಕೊಬೋದು. ಮತ್ತು ಮಳೆಗಾಲ ಬಂತು ಅಂದರೆ ನಮಗೆ ತಟ್ಟಂತ ನೆನಪಿ ಬರೋದೇ ಬೋಂಡ ಬಜ್ಜಿಗಳು. ಅದೇ ರೀತಿಯೇ ಸಂಜೆ ಆದ ತಕ್ಷಣ ಕಾಫಿ ಜೊತೆ ನಮಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಬೋಂಡ ಬಜ್ಜಿ ಬೇಕು ಅಂತ ಅನಿಸುತ್ತೆ ಮನಸ್ಸು. ನೋಡೋಣ ಯಾವ ರೀತಿ ಮಾಡೋದು ಅಂತ. ನಾನು ಬೋಂಡ ಮೆಣಸಿಕಾಯಿ ತೊಗೊಂಡಿದ್ದೀನಿ 2. ಹೀಗೆ ಉದ್ದುದ್ದಾಗಿ ಹೆಚ್ಕೊತಾ ಇದ್ದೀನಿ. ಹೀಗೆ ಉದ್ದಕ್ಕೆ ಎಲ್ಲವನ್ನೂ ಹೆಚ್ಕೊಂಡಿದ್ದೀನಿ. ಈಗ ಒಂದು ಬೌಲಿಗೆ 1.5 ಕಪ್ಪಷ್ಟು ಕಡಲೆ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ 1 ಸ್ಪೂನ್ ಜೀರಿಗೆ ಮತ್ತು ಅಚ್ಕಾರದ ಪುಡಿ 1 ಸ್ಪೂನು. ಜೀರಿಗೆನ ತರಿಯಾಗಿ ಕುಟ್ಕೊತಾ ಇದ್ದೀನಿ. ನೋಡಿ ಹೀಗೆ ಅದಕ್ಕೆ ಸೇರಿಸ್ಕೊಂಡೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬಿಸಿ ಎಣ್ಣೆ 2 ಸ್ಪೂನ್ ಹಾಕ್ಕೊಂಡು ನೋಡಿ ಸುಡುತ್ತೆ ಎಣ್ಣೆ. ಅದೇ ಸ್ಪೂನಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಕೈಯಿಂದ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟಿಲ್ದಂಗೆ. ನೋಡಿ ಕಟ್ಟಿದ್ರೆ ಈ ಥರ ಉಂಡೆ ಹಂಗೆ ಬರಬೇಕು. ಈಗ ನೀರು ಹಾಕ್ಕೊಂಡು ಬೋಂಡ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಆಲೂಗೆಡ್ಡೆ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಥರ. ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು, ಒಂದು ಗಂಟಿಲ್ದಂಗೆ ಈ ಅದಕ್ಕೆ ಬರಬೇಕು. ಈಗ ನೋಡಿ ಹೆಚ್ಚಿರೋ ಮೆಣಸಿಕಾಯಿನ ನಾನು ಹಿಟ್ಟಲ್ಲಿ ಎದ್ದು ನಾನು ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ರುಚಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಈಗ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಉಲ್ಟಾ ಮಾಡ್ತಾ ಇದ್ದೀನಿ ಈಗ. ನೋಡಿ 2 ಸೈಡು ಚೆನ್ನಾಗಿ ಬೆಂದಿದೆ. ಈಗ ಇದು ತಕ್ಕೊಂಡಿದ್ದೀನಿ. ನೋಡಿ ಬೋಂಡ ಮೆಣಸಿಕಾಯಿ ದೊಡೆ ರೆಡಿ ಆಯಿತು. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ 2ನೇ ಬೋಂಡ ಮಂಗಳೂರು ಬಜ್ಜಿ ಮಾಡ್ತಾ ಇದ್ದೀನಿ. 1 ಕಪ್ಪು ಮೈದಾ, 2 ಸ್ಪೂನು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ 1 ಗಂಟಿಲ್ದಂಗೆ. ನೋಡಿ ಅದು ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ಪೂನು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿರೋದು, 1 ಸ್ಪೂನ್ ಜೀರಿಗೆ, ಕರಿಬೇವನ್ನ ನಾನು ಹೀಗೆ ಕತ್ರಿಯಲ್ಲಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಡುಗೆ ಸೋಡಾ 1/2 ಸ್ಪೂನು. ನಾನು ಸಕ್ಕರೆ 1 ಸ್ಪೂನ್ ಹಾಕಿದ್ದೀನಿ, ಅದು ಮಿಸ್ ಆಗಿದೆ ಇದರಲ್ಲಿ. ನೋಡಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಏನಿಲ್ಲ ಅಂದರೂ ಒಂದು 10 ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಇದಾಗಿದೆ. ಕೈಗೆ ಒಂದು ಸ್ವಲ್ಪ ನೀರು ಒದ್ದೆ ಮಾಡಿಕೊಂಡು ಹೀಗೆ ರೌಂಡಾಗಿ ಬಿಡಬೇಕಾಗುತ್ತೆ ಎಣ್ಣೆಯಲ್ಲಿ. ನೋಡಿ ಎಣ್ಣೆ ಕಾದಿದೆ, ಎಣ್ಣೆಗೆ ನಾನು ಸೇರಿಸ್ಕೊತಾ ಇದ್ದೀನಿ. ನಿಧಾನಕ್ಕೆ ಒಂದೊಂದಾಗಿ ಬಿಟ್ಕೋಬೇಕು. ಮಂಗಳೂರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಈಗ ನಾನು ಎಲ್ಲವನ್ನೂ ಹಾಕ್ಕೊಂಡಿದ್ದೀನಿ. 1 ನಿಮಿಷ ಆಯಿತು. ಈಗ ಉಲ್ಟಾ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ಮಾಡ್ಕೋಬೇಕು. ನೋಡಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಆಗಿದೆ, ಇದು ತಕ್ಕೊತಾ ಇದ್ದೀನಿ. ಎಲ್ಲವನ್ನೂ ತಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಕ್ರಿಸ್ಪಿಯಾಗಿ ಮಂಗಳೂರು ಬಜ್ಜಿ ಬಂದಿದೆ ಅಂತ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ. ಮಂಗಳೂರು ಬಜ್ಜಿ ರೆಡಿ ಆಯಿತು. ಇವಾಗ 3ನೇ ಐಟಮು ಉದ್ದಿನಬೇಳೆ 1 ಕಪ್ಪು ನೆನೆಸಿಟ್ಕೊಂಡಿದ್ದೆ. ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊತೀನಿ. ಇದಕ್ಕೆ ನಾನು ಕಾಳುಮೆಣಸು 1 ಸ್ಪೂನು, ಜೀರಿಗೆ 1 ಸ್ಪೂನ್ ಹಾಕಿ ನುಣ್ಣಗೆ ರುಬ್ಕೋಬೇಕು. ಫಸ್ಟು ರುಬ್ಕೊತೀನಿ, ಇದಾಗಲ್ಲ. ಈಗ ಒಂದು 2-3 ಸ್ಪೂನಷ್ಟು ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು.
ನೋಡಿ ನೈಸ್ಗೆ ರುಬ್ಕೊಂಡಿದ್ದೀನಿ. ಈ ಥರ ಬರಬೇಕು ನೋಡಿ, ನೈಸ್ಗೆ ರುಬ್ಬಿದ್ದೀನಿ. ಈಗ ಒಂದು ಬೌಲಿಗೆ ತಕ್ಕೊತೀನಿ. ಇವಾಗ ಕೈಯಿಂದ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಈ ಕಲರ್ ಇರುತ್ತಲ್ಲ, ವೈಟ್ ಕಲರ್ ಆಗಬೇಕು, ಒಂಥರ ಡಬ್ಬಲ್ ಆಗುತ್ತೆ, ಅದು ಗೊತ್ತಾಗುತ್ತೆ ಈ ಥರ ಮಾಡಿದ್ರೆ ನಿಮಗೂ ಸಹ. ಆವಾಗ ಸ್ಮೂತಾಗಿ ಬರುತ್ತೆ ಅಂತ ಅಷ್ಟೇ. ಉದ್ದಿನೊಡೆ ನೋಡಿ, ನೀರಿಗೆ ಒಂದು ಸ್ಪೂನ್ ಅಷ್ಟು ಹಿಂಗೆ ಹಾಕಿದ್ರೆ ಅದು ತೇಲ್ಬೇಕು, ಆವಾಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ ನೋಡಿ. ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಚಾಕೊಂಡಿನಿ, ಹಸಿ ಶುಂಠಿ ಸಣ್ಣದಾಗಿ ಹೆಚ್ಚಾಕೊಂಡಿನಿ, ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ 1/4 ಸ್ಪೂನು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಹೀಗೆ ಕೈಯಲ್ಲಿ ನೀರದ್ದಿ ಹಿಟ್ಟು ತೊಗೊಂಡು ಹಿಂಗೆ ಹೆಬ್ಬೆಟ್ಟಲ್ಲಿ ಹಿಂಗೆ ಹೋಲ್ ಮಾಡಿದ್ರೆ ಹೋಲ್ ಆಗುತ್ತೆ. ಅದನ್ನ ಹಿಂಗೆ ಎಣ್ಣೆಯಲ್ಲಿ ಬಿಟ್ಟರೆ ಉದ್ದಿನೊಡೆ ರೆಡಿ ಆಗುತ್ತೆ. ನೋಡಿ ನಿಧಾನಕ್ಕೆ ಬಿಡಬೇಕು, ಎಣ್ಣೆ ಬಿಸಿ ಇರುತ್ತೆ. ಇವಾಗ 1 ನಿಮಿಷ ಆಯಿತು, ನಾನು ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ. ನಿಧಾನಕ್ಕೆ ಉಲ್ಟಾ ಮಾಡಬೇಕು, ಎಣ್ಣೆ ಬಿಸಿ ಇರುತ್ತೆ. ಹೀಗೆ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಬೆಂದಿದ್ದಾವೆ ಇವೆಲ್ಲ, ತಕ್ಕೊತೀನಿ ಈಗ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ. ಎಲ್ಲವನ್ನೂ ಹೀಗೆ ತಕ್ಕೊಂಡೆ. ಉದ್ದಿನೊಡೆನೂ ರೆಡಿ ಆಯಿತು. ಒಂದು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಒಳಗೆಲ್ಲ ಅಷ್ಟೇ ಕ್ರಿಸ್ಪಿ ಇದೆ. ಈಗ 4ನೇ ಐಟಮು, ನಾನು ಕಡಲೆಬೇಳೆ ನೆನೆಸಿದ್ದೆ 1 ಕಪ್ಪು, ಅದನ್ನು ಸಹ ಈಗ ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಕೋಬೇಕು. ಈಗ ನೋಡಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡೆ, ಚಕ್ಕೆ ಲವಂಗ ಸೇರಿಸ್ಕೊಂಡೆ. ಇದನ್ನ ನೀರು ಹಾಕ್ಲಿಲ್ದಂಗೆ ತರಿಯಾಗಿ ಮಾಡ್ಕೋಬೇಕು ಮಿಕ್ಸಿನ. ಈ ಒಂದು ಬೌಲಿಗೆ ತಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅಚ್ಕಾರದ ಪುಡಿ 1 ಸ್ಪೂನು, ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ 1. ಈಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಹಸಿಮೆಣಸಿಕಾಯಿ 2, ಆಮೇಲೆ ಕೊತ್ತಂಬರಿನ ಹೀಗೆ ಕುಟ್ಕೊಂಡಿದ್ದೀನಿ ನಾನು ಕುಟ್ನಿಯಲ್ಲಿ. ಆಮೇಲೆ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಈಗ ಉಂಡೆಗಳಾಗಿ ತಟ್ಟಿ ಎಣ್ಣೆಲಿ ಬಿಡಬೇಕಾಗುತ್ತೆ. ನೋಡಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೋಬೋದು. ನಾನಿಷ್ಟು ದಪ್ಪ ಮಾಡ್ಕೊತಾ ಇದ್ದೀನಿ ನೋಡಿ. ಇನ್ನೊಂದು ಮಾಡಿ ತೋರಿಸ್ತೀನಿ. ಹೀಗೆ ಎಲ್ಲವನ್ನೂ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ನಾನು ಎಣ್ಣೆಲಿ ಹಾಕಿ ಕರ್ಕೊತೀನಿ. 1 ನಿಮಿಷ ಆದಮೇಲೆ ಉಲ್ಟಾ ಮಾಡ್ತಾ ಇದ್ದೀನಿ. ಈಗ ನೋಡಿ ಬೆಂದಿದ್ದಾವೆ, ಈಗ ತಕ್ಕೊತಾ ಇದ್ದೀನಿ. ನೋಡಿ ಎಲ್ಲವನ್ನೂ ತಕ್ಕೊಂಡಿದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ, ಅಷ್ಟೇ ರುಚಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ 5ನೇ ಐಟಮು, ನಾನು ಸೀಮೆ ಬದನೆಕಾಯಿ ವಡೆ ಮಾಡ್ತಾ ಇದ್ದೀನಿ. ಇದು ಅಷ್ಟೇ, ಆಲೂಗೆಡ್ಡೆ ವಡೆ ಇರುತ್ತಲ್ಲ ಅದೇ ಥರನೇ ಬರುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಯಾವುದಾದ್ರೂ. ಹೀಗೆ ಎಲ್ಲವನ್ನೂ ಹೆಚ್ಕೊಂಡಿದ್ದೀನಿ. ಕಡಲೆ ಹಿಟ್ಟು 4 ಸ್ಪೂನು, ಅಕ್ಕಿ ಹಿಟ್ಟು 1 ಸ್ಪೂನು, ಜೀರಿಗೆ 1 ಸ್ಪೂನು, ಅಚ್ಕಾರದ ಪುಡಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ ಅರ್ಧ ಸ್ಪೂನು, ಬಿಸಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊತಾ ಇದ್ದೀನಿ.
ನೋಡಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನೋಡಿ 1 ಗಂಟೆಲ್ದಂಗೆ ಈ ಅದಕ್ಕೆ ಕಲಿಸ್ಕೊಂಡೀನಿ. ಈಗ ಸೀಮೆ ಬದನೆಕಾಯಿನ ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ. ನೋಡಿ ಎಣ್ಣೆಗೆ ಒಂದೊಂದೇ ಬಿಟ್ಕೊತಾ ಇದ್ದೀನಿ. 1 ನಿಮಿಷ ಆಯಿತು, ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ನೀವು ಸಹ ಸಬ್ಸ್ಕ್ರೈಬ್ ಆಗಿ. ನೋಡಿ 2ನೇ ಇಬ್ಬೆ ಇದು. ಈಗ ಬೆಂದಿದೆ, ತಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಥ್ಯಾಂಕ್